ಇವಾಗ ಬಂದು ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಕೊಡಲಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ರಂಜು ಫ್ಯಾಮಿಲಿ ಡೈರೀಸ್. ಹಂಗಲ್ಲ. ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನಂಗೆ ಬರ್ತೈತೆ. ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜು ಫ್ಯಾಮಿಲಿ ಡೈರೀಸ್. 7:30 ಈವ್ನಿಂಗು. ಇವಾಗ ತಾನೇ ಮನೆಗೆ ಬಂದಿದ್ದೀವಿ ಆಫೀಸ್ ಮುಗಿಸ್ಕೊಂಡು. ಸೊ ಬನ್ನಿ ಏನೇನಾಗುತ್ತೆ ಇವತ್ತೆಲ್ಲ ಅಂತ ತೋರಿಸ್ತೀನಿ. ಓಕೆ, ಸಾಕಾ? ಸರ್ಕು ಸಗಣಿ ಇಕ್ಕಿರೋದು ಬೆಳಗ್ಗೆ ಕ್ಲೀನ್ ಮಾಡಿದ್ದೀನಿ ನಾನು. ಹಾಯ್ ಗಾಯ್ಸ್, ಇವಾಗ ತಾನೇ ಮನೆಗೆ ಬಂದಿದ್ದೀವಿ ನಾನು ನನ್ನ ತಂಗಿ ಆಫೀಸ್ ಮುಗಿಸ್ಕೊಂಡು. ಅಮ್ಮ ಏನೋ ಇಷ್ಟು ದಪ್ಪ ಕಾಳುಗಳನ್ನ ಇಟ್ಕೊಂಡವ್ರೆ ಸುಳ್ಕೊಂಡು. ಏನ್ ಸಾಂಬಾರ್ ಹೇಳು? ಉಳಿಸಾರು ಮಾಡ್ತೀನಿ. ಉಳಿಸಾರು ಇಷ್ಟು ದಪ್ಪ ಕಾಳು ಏನ್ ಉಳಿಸಾರು? ಉಳಿಸಾರು ನಮ್ಮ ಮನೇಲಿ ಉಳಿಸಾರು ಮಾಡ್ತಾರೆ. ನೀವು ಉಳಿಸಾರು ಅಂತ ಗೊತ್ತಾ? ನಮ್ಮ ಕಡೆ ಮಸಾಲೆ ಹುಳಿ ಸಾಂಬಾರ್, ನಮ್ ಕಡೆ ಮಸಾಲೆ ಹುಳಿ ಸಾಂಬಾರ್ ಅಂತೀವಿ ಬೆಂಗಳೂರು ಸೈಡ್. ಬೇರೆ ಕಡೆ ಏನಂತೀರ ಗೊತ್ತಿಲ್ಲ. ಇದೇನ ಅಮ್ಮ? ಏನ್ ಡಬಲ್ ಬೀನ್ಸ್ ಇದು? ಹಣ್ಣುಳಿಕಾಯಿ ಅಂತ ಇದು. ನಂಗೂ ಗೊತ್ತಿಲ್ಲ ಏನ್ ಕಾಳು ಅಂತ ಗೊತ್ತಿರಲಿಲ್ಲ. ಹಣ್ಣುಳಿಕಾಯಿ ಅಂತೆ. ಹಣ್ಣು ಹುರುಳಿಕಾಯಿ. ಇದರಲ್ಲಿ ಮಸಾಲೆ ಸಾಂಬಾರ್. ಇವತ್ತಿನ ರೆಸಿಪಿ, ಊಟದ ರೆಸಿಪಿ ಮಸಾಲೆ ಸಾಂಬಾರ್. ಶೋಭಿ ಅಲ್ಲಮ್ಮ? ನಮ್ ಶೋಭಿ ಕಾಣ್ತಾ ಇಲ್ಲ. ಸೊ ಹೋಗಿ ಹುಡಿಕೊಂಡು ಬರ್ತೀನಿ. ಬಂದ್ಬಿಟ್ಟು ಆಮೇಲೆ ವಿಡಿಯೋ ಮಾಡ್ತೀನಿ. A few moments later. ಯೋಳ ನೋಡಿ ಬಂದಿದ ತಕ್ಷಣ ಹೆಂಗವಳೆ. ಆಫೀಸ್ಗೆ ಹೋಗಿ ಆಫೀಸಿಂದ ಬಂದು ಇದು ಅವರ ಅಂಕಲ್ಲು ತಂದಿತ್ತು. ಕೃಷ್ಣ ಅಂಕಲ್ ಅಲ್ಲ, ಚಂದ್ರಪ್ಪ. ಫುಲ್ಲು ಸ್ನಾನ ಮಾಡಿಸ್ಬೇಕಾಗಿತ್ತು. ಹೋಗ್ಬಿಟ್ಟು ಈಗ ಸ್ನಾನ ಮಾಡ್ಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ತೀನಿ. ಹೋಗಿದ ತಕ್ಷಣ ಅವರಷ್ಟು ಅವ್ರು ಹೇಳೋದು ಸ್ನಾನ ಮಾಡಿಸ್ತೀನಿ ನೀಟಾಗಿ ಅನ್ಕೊಂಡು ಇದು ಮಾಡೋದು. ಸ್ನಾನ ಮಾಡಿಸ್ಬಾರ್ದು ತಾನೆ ರಾಬಿಟ್ಗೆ. ಇನ್ನೊಂದು ತಗೊಬಂದ್ಬಿಟ್ಬಿಡಿ ಅಂತಂದೆ. ಹ್ಞೂ ಅಂತ ಇದ್ರು. ಅದು ದಡಿ ಫುಲ್ಲು ದಪ್ಪ ದಡಿ ಇದ್ದಂಗೆ. ಅದಕ್ಕೆ ಚೆನ್ನಾಗಿಲ್ಲ, ಕ್ಯೂಟ್ ಆಗಿಲ್ಲ. ಏಜ್ ಆಗೈತೇನೋ? ಹೆಣ್ಣು ಗಂಡು? ಮಾವ್ ಇವರು ನಮ್ ಚಿನ್ನಿ ಅಂತ. ಚಿನ್ನು ನನ್ನ ಮರೆತೆಯ ನೀನಿ. ಚಿನ್ನು ನನ್ನ ಮರೆತೇನ. ನನ್ ಚಿನ್ನು. ಹಾಯ್ ಅಸ್ಮಾ, ಏನ್ ಸಮಾಚಾರ? ಬಂದ್ಬಿಟ್ಟಿದ್ಯಾ? ಈದ್ ಮಿಲಾದ್ ಜೋರ? ಅವಳು ನಿಂತಿರೋದೊಳಮ್ಮ ಫೋಟೋಕ್ ಪೋಸ್ಟ್ ಕೊಡ್ತಾ ಇದ್ದೀನಿ ಅಂತ. ಈದ್ ಮಿಲಾದ್ ಏನ್ ಹಬ್ಬ ಇವತ್ತು ನಿಮ್ಮನೇಲಿ? ಹಬ್ಬದ ಹೆಸ್ರೇನ್ ಇವತ್ತು ಹಬ್ಬ ಮಾಡ್ತಿದ್ದೀರಲ್ಲ? ಈದ್ ಮಿಲಾದ್ ಹೇಳ್ಕೊಡ್ಬೇಡ ಸುಮ್ಮನೆ. ಗಾಯ್ಸ್, ಇವಳು ನಮ್ಮ ಮನೆ ಪಕ್ಕದ ಮನೆಯವರು ಅಸ್ಮಾ ಅಂತ, ಮುಸ್ಲಿಮು. ಇವತ್ತು ಈದ್ ಮಿಲಾದು, ಅದಕ್ಕೆ ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದವಳೆ. ಕಿವಿ ಚುಚ್ಚಿಸ್ಕೊಂಡ್ಬಿಟ್ಟಿದ್ಯಾ? ಬೈಲ್ ನೋಡೋಣ. ಚೆನ್ನಾಗಿ ಕಾಣ್ತಿದ್ಯಾ? ಯಾವಾಗ ಚುಚ್ಚಿಸ್ಕೊಂಡೆ? ಈಗ ಎತ್ಕೋ ಬಿದ್ದಾಯ್ತು. ಏನು ತಿಂತಿರೋದು? ಎಲ್ಲ ಬೀಳ್ಸ್ತಿದ್ಯಲ್ಲೇ. ಏನು ತಿಂತಿರೋದು? ಲಡ್ಡು ಅಲ್ಲ ಅದು. ಏನು? ಕಡಲೆ ಉಂಡೆ. ಕಳ್ಳೆ ಉಂಡೆ. ಯಾರು ಕೊಟ್ಟಿತ್ತು? ಯಾವ ಅಂಕಲು? ಆ ಅಂಕಲ ಕೊಟ್ಟಿತ್ತು. ಆಂಟಿ ಇಷ್ಟನಾ ಅಂಕಲ್ ಇಷ್ಟನಾ ನಿನಗೆ? ಅಂಕಲ್ ಇಷ್ಟನಾ? ಯಾಕೆ ಅಂಕಲ್ ಇಷ್ಟ? ಏನ್ ಅಂಕಲ್ ಇಷ್ಟ? ಹಂಗಂದ್ರೆ ಏನು? ಚಿಕ್ಕದು ಅರ್ಥ ಆಗ್ಲಿಲ್ಲ. ಚಿಕ್ಕದು ಅಂಕಲ್ ಯಾಕೆ ಇಷ್ಟ ನಿಂಗೆ?
ಆಂಟಿ ಏನು ಕೊಡಲ್ಲ ಅಂಕಲ್ ತಿಂಡಿ ಕೊಡ್ತಾರೆ. ಆಯ ಅಮ್ಮ ನೋಡ ಹಂಗೆ ಹೇಳ್ತಾವಳೆ. ತಂದಿರೋದೇ ಅಂಕಲ್ ಕೊಡೋದು. ಆಂಟಿ ತಗೊಂಡು ಮಡಗಿರ್ತೀನಿ ತಿಂಡಿ, ಅವಾಗ ಎತ್ಕೊಂಡು ಅಂಕಲ್ ಕೊಡೋದು. ಆಂಟಿ ಇದ್ದಾಗ ನೀನು ಬರೋದೇ ಇಲ್ವಲ್ಲ ಬೆಳಗ್ಗೆ ಹೊತ್ತು? ಹಾಂ, ನೀನು ಎಲ್ಲೂ ಬೆಳಗ್ಗೆ ಹೊತ್ತು ಆಂಟಿ ಇದ್ದಾಗ ಬರ್ತೀಯಾ, ಸಾಯಂಕಾಲದ ಹೊತ್ತು ಬರ್ತೀಯಾ ಅಂಕಲ್ ಇದ್ದಾಗ? ಆಂಟಿ ಹತ್ರ ಹೋಯ್ತಲ್ಲ ಅಲ್ಲಿಗೆ. ಹಾಂ, ನೀನು ಬರೋದೇ ಇಲ್ವಲ್ಲ, ಸ್ಕೂಲ್ಗೆ ಹೋಗ್ತೀಯಲ್ಲ. ಎಲ್ಲಿ ಯಾವ ಸ್ಕೂಲ್ಗೆ ಹೋಗೋದು ನೀನು? ಹಾಂ, ಅಂಗನವಾಡಿ. ಅಂಗನವಾಡಿ ಏನು? ಅಂಗನವಾಡಿಗೆ. ಚೆನ್ನಾಗಿ ಮಾತಾಡ್ತೀಯ ಕನ್ನಡ. ಗೈಸ್, ಇವಳು ಕನ್ನಡನೇ ಬರ್ತಿರ್ಲಿಲ್ಲ, ಇಲ್ಲಿ ಬಂದಾಗ ಒಂಚೂರು ಕನ್ನಡ ಬರ್ತಿರ್ಲಿಲ್ಲ. ಇವಾಗ ಎಷ್ಟು ಚೆನ್ನಾಗಿ ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಾಳೆ ನೋಡಿ, ಅಲ್ವೇನೆ? ಕನ್ನಡ ಬರುತ್ತಾ ನಿಂಗೆ? ಕನ್ನಡದಲ್ಲಿ ಏನಾದರೂ ಹೇಳು, ನೀ ರೈಮ್ಸ್ ಹೇಳು. ಏನಾದ್ರು ಏನು ಹೇಳ್ಕೊಟ್ಟವ್ರು ನಿಮ್ಮ ಮಿಸ್ಸು? ಹೌದು, ಯಾವ ಊರು ನಿಮ್ಮದು? ಹಾಂ, ನೀ ಕಂಪನಿಗೆ ಹೋಗ್ತಾರಾ? ಊರು ನಿಮ್ಮೂರು ಯಾವುದು? ಅದೇ ಏನು ಹೆಸರು, ಊರ ಹೆಸರೇನು? ಅಜ್ಜಿ ಊರೇ ಏನು ಹೆಸರು? ಗಾವ್ ನಾಮ್ ಬೋಲೋ, ಗಾವ್ ಕಾ ನಾಮ್ ಬೋಲೋ. ಗೊತ್ತಿಲ್ವಾ? ಒಡಿಸ್ಸಾನಾ? ಒಡಿಸ್ಸಾ, ಬಿಹಾರ್? ಇಲ್ಲ, ಅದು ಅವರೆಲ್ಲ ಹಿಂದಿಯವ್ರು ಬರ್ತಾರೆ, ಇವ್ರು ಮುಸ್ಲಿಂ ಅಲ್ವಾ? ಬಿಹಾರಾ? ಹೌದಾ? ಅವನೆಲ್ಲ ನಿಮ್ಮ ಅಣ್ಣ ತೀಟೆ ಸುಬ್ಬ ಟಿವಿ ನೋಡ್ತಾವನ? ಕನ್ನಡ ನೋಡ್ತೀರಾ? ಕನ್ನಡ ಚಾನಲ್ಸು? ಹಾಂ, ನಾನು ಹೇಳ್ಕೊಟ್ಟಂಗೆ ಹೇಳ್ಬೇಕೀಗ. ಹೇಳ್ತೀಯಾ? ಹಾಂ, ಕನ್ನಡಕ್ಕೆ ಹೇಳು. ಕನ್ನಡಕ್ಕೆ ಜೈ. ಕರ್ನಾಟಕಕ್ಕೆ ಹೇಳು. ಕರ್ನಾಟಕಕ್ಕೆ ನಾನು ಹೇಳ್ಕೊಂಡೆ ಕರ್ನಾಟಕಕ್ಕೆ ಅಂದ್ರೆ ಜೈ ಅಂತ. ಕನ್ನಡ ಬಳಸಿ ಹೇಳು. ಕನ್ನಡ ಬಳಸಿ, ಕನ್ನಡ ಉಳಿಸಿ, ಕನ್ನಡ ಉಳಿಸಿ. ಹಾ, ಕನ್ನಡ ಮಾತಾಡಬೇಕು, ಆಯ್ತಾ? ಇಲ್ಲಿ ನೀನು ಎಲ್ಲಿರೋದು ಈಗ? ಕರ್ನಾಟಕದಲ್ಲಿ ಹೇಳು. ಹಾ, ಕರ್ನಾಟಕಕ್ಕೆ ಜೈ. ಕನ್ನಡಕ್ಕೆ ಜೈ. A few moments later. ಮೇಲ್ ಕುತ್ಕೋ. ಯಾಕೆ ಕೆಳಗಡೆ ಕೂತಿದ್ಯಾ? ನಾನು ಕೆಳಗಡೆ ಕೂತಿದ್ದೀನಿ ಅಂತ ನೀನು ಕುತ್ಕೊಂಡಿದ್ಯಾ? ವಿಡಿಯೋ ಮಾಡ್ತಿದ್ಯಾ ಅಂತ ಕೂತಾಳು ಪಾಪ. ರೆಸ್ಪೆಕ್ಟ್ ಕೊಡ್ತಾಳೆ. ರೆಸ್ಪೆಕ್ಟ್ ಕೊಡ್ತಿದ್ಯಾ? ಅಲ್ಲೇ ಕುತ್ಕೋ, ಪರವಾಗಿಲ್ಲ. ನಮ್ಮ ಸೋಬಿನೇ ಇರ್ಬಿಟ್ಟೆ ನೀನು. ಕಾಯ್ಸ್, ಅವಳಿಗೆ ಫ್ರೆಂಡ್ಸೇ ಇಲ್ಲ. ಇಲ್ಲಿರೋ ಮನೆಗಳಲ್ಲಿ ಆಂಟಿದಿರ ಫ್ರೆಂಡ್ಸ್ ಅವಳಿಗೆ, ಅದಕ್ಕೆ ಬಂದವಳೆ. ಹಬ್ಬದ ದಿನಾನು ನಮ್ಮ ಮನೆಗೆ ಬಂದವಳೆ. ಅವಳಿಗೆ ಪಾಪ ಯಾರು ಫ್ರೆಂಡ್ಸೇ ಇಲ್ಲ ಗೈಸ್. ಚಿಕ್ಕ ಮಕ್ಕಳಿದ್ದಾರೆ, ಇವಳು ಅವ್ರ ಜೊತೆ ಸೇರಲ್ಲ. ಇಲ್ಲಿ ನಮ್ಮಮ್ಮ ಇರ್ತಾರೆ, ಅಲ್ಲಿ ಪಕ್ಕದ ಮನೆಯಲ್ಲಿ ನಮ್ಮ ಚಿಕ್ಕಮ್ಮ ಅವರೇ, ಅವ್ರ ಜೊತೆ ಅಷ್ಟೇ ಇವಳು ಮಾತಾಡೋ. ಅದೇನು ಮಾತಾಡ್ತಾಳೆ ಏನೋ ನನಗೂ ಗೊತ್ತಿಲ್ಲ. ಸುಮ್ಮನೆ ಬಂದು ಅವ್ರಗಳ ಜೊತೆ ಆಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಒಯ್ತಾಳೆ. ಇವ್ರುಗಳೇ ಫ್ರೆಂಡ್ಸು, ನಮ್ಮಮ್ಮ ಮತ್ತು ಅವ್ರ ಪಕ್ಕದ ಮನೆಯವರು, ಅಲ್ವೇನಮ್ಮ? ಏನು ಮಾತಾಡ್ತೀರ ಅವಳ ಜೊತೆ? ಹಾಂ, ಏನೇನು ಮಾಡ್ತೀಯ? ಆಟ ಆಡ್ಕೊಂಡು ನೋಡ್ತೀನಿ, ಟೈಮು ಎಷ್ಟಾಯ್ತು ಮನೆಗೆ ಹೋಗ್ತೀನಿ. ನೋಡ್ದಾ? ಹೌದಾ? ಇಲ್ಲ ಅಂತೀಯ? ನೋಡು ಹೆಂಗ್ ಮಾತಾಡ್ತಾಳೆ. ಆಟ ಆಡ್ತೀನಿ, ಟೈಮ್ ನೋಡ್ತೀನಿ. ಮನೆಗೆ ಹೋಗ್ತೀನಿ. ರಮ್ಯಾ, ಟೀ ಮಾಡ್ತಿದ್ಯಾ? ತಾಂಬ ಯಾವ ಒಂದು ಕಳ್ಳು ಬೆಕ್ಕು ಸೈಡಲ್ಲಿ ಹಂಗೆ ನೋಡ್ತಾ ಐತೆ ನೋಡಿ. ಶೋಭಿನೆಲ್ಲ ಎಲ್ಬಿಟ್ಟೆ ಅಸ್ಮಿ? ಇಲ್ಲಿಂದ ಜಾಂಗ ಐತೆ, ಸ್ವಲ್ಪ ಅಲ್ಲಿಂದ ಹೋಯ್ತು. ಹೌದಾ? ಐತಲ್ಲ ನೀರ್ದು, ಅದ್ರಲ್ಲಿ ಸ್ವಲ್ಪ ಜಾಂಗ ಐತೆ, ಅಲ್ಲಿಂದ ಹೋಯ್ತು. 30 ಕಾಫಿ ಎಲ್ಲ ಟೀ ಮಾಡಿರೋದು. ಟೀ ಕಾಫಿ ಕುಡಿಬಾರ್ದು ವಯಸ್ಸಾಗಿರೋರು. ಟೀ ಕಾಫಿ ಕುಡಿಬಾರ್ದು, ಡಯಾಬಿಟಿಸ್ ಬರುತ್ತೆ.
ಶುಗರ್ ಇರೋದೇ ಕುಡಿತಾರೆ. ಶುಗರ್ ಇರೋರು ವಿತೌಟ್ ಶುಗರ್ ಕುಡಿಯೋದು ತಾನೇಮ್ಮ? ಕುಡ್ದ? ನಾನು ಕುಡಿಲೇ. ಯಾಕೆ ಕುಡಿತೀಯ? ಕುಡಿಬೇಡ. ಅಯ್ಯೋ ಶೋಭಿನ್ ಹುಡಿಕೊಂಬೋಗ್ರಿ. ಅದು ಎಲ್ಲೋದ್ಲ? ಎಷ್ಟು ಟೈಮು? 7:45. 7:45ಗೆ ಟೀ ಕುಡಿತಿದ್ದೀವಿ ನಾವು. ಆಫೀಸಿಂದ ಇವಾಗ ಬರೋದ್ರಿಂದ ನಾವು ಆಫೀಸಲ್ಲೆಲ್ಲೂ ಕುಡಿಯೋಲ್ಲ. ಹಂಗಾಗಿ ಆಫೀಸ್ ಮುಗಿಸ್ಕೊಂಡು ಬಂದು ಟೀ ಕುಡಿಯೋದು. ಅಮ್ಮ ಕುಡ್ದೇ ಇರ್ಲಿಲ್ವಾ? ಇದು ಶುಗರ್ ಇಲ್ಲ, ವಿತೌಟ್ ಶುಗರ್ ಇದು. ಅಮ್ಮನ್ಗೆ ಅಂತ ಮಾಡಿರೋದು. ನಮಗ್ ಶುಗರ್ ಹಾಕು, ಹಂಗೆ ಕುಡಿಯೋಕಾಗ್ತದ? ಕಸ್ಮ ಟೀ ಕುಡಿತ್ಯಾ? ಕುಡಿಬಾರ್ದು ಮಕ್ಕಳು. ಟೀ ಕಾಫಿ ಏನು ಕುಡಿಬಾರ್ದು ಆಯ್ತಾ? ಟೀ ಕಾಫಿ ಕುಡಿಯಕ್ಕೆ ಹೋಗ್ಬಾರ್ದು. ಬೇಡ ಅಸ್ಮಾ, ಟೀ ಕುಡಿಬಾರ್ದು. ಬೇಜಾರು ಏನಕ್ಕಾಯ್ತು? ಬೇಜಾರು ಮಾಡ್ಕೊಂಬೇಡ ಗೈಸ್. ಬಿಸಿ ಬಿಸಿ ಚಾಯ್, ಟೀ ಕುಡಿತಾ ಇದ್ದೀನಿ. ಟೀ ಕುಡಿದು ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಆಮೇಲೆ ಸಿಗ್ತೀನಿ. ಓಕೆ. 2 hours later. ಏನು ಹಿಂಗಾಗೋದು? ಸಾರು ಇದ್ರ ಮೇಲೆ ಕೊತ್ತಂಬರಿ ಕರಿಬೇವು ಏನು ಕಾಣ್ತಾನೆ ಇಲ್ಲ. ಚಿಕನ್ ಸಾಂಬಾರ್ ಥರ ಐತೆ. ಚಿಕನ್ ತಿನ್ನಲ್ಲ ನಾವು. ಶ್ರಾವಣ ಹಾಂ ಊಟ ಆಯಿತು. ಹೆವಿ ನಿದ್ದೆ ಬರ್ತೈತೆ. ಸೊ ಹೋಗಿ ನಿದ್ದೆ ಮಾಡಬೇಕು. ನಿದ್ದೆ ಮಾಡೋಕ್ಕೂ ಮುಂಚೆ ನಮ್ಮ ಶೋಭಿನ್ ತಗೊಂಬಂದ್ಬಿಟ್ಟು ಅವಳು ಕೇಜ್ ಒಳಗಡೆ ಹಾಕ್ಬಿಟ್ಟು ಮಲಗಿಸ್ಬೇಕು. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೂ ಸಪೋರ್ಟ್ ಮಾಡಿ, ಲೈಕ್ ಶೇರು ಕಮೆಂಟು ಮಾಡಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ಶೋಭಿನ್ ಕರ್ಕೊಂಬಂದು ಮಲಗಿಸ್ಬಿಟ್ಟು ಮಲ್ಕೊಳ್ಳೋಣ ಬನ್ನಿ. ನಮ್ಮ ಮನೇಲೂ ಒಂದು ಕರ ಕೂತ್ಕೊಂಡಿರೋದು ನೋಡ್ರಿ. ನಿದ್ದೆ ಬಂದಿಲ್ವೇನೆ? ಮಲ್ಗತ್ತಾನೆ. ನಾನು ಒಂದು ಮ್ಯಾಚ್ ಗೇಮ್ ಆಡಿ ಮಲ್ಕೊತೀನಿ. ಗೇಮ್ ಎಲ್ಲ ಆಡಬಾರ್ದು. ಟೈಮ್ ಪಾಸ್ಗೆ ಆಗಲಿ ಏನೇ ಆಗಲಿ ಗೇಮ್ ಆಡಬಾರ್ದು. ಯಾರೆಲ್ಲ ಫ್ರೀ ಫೈರ್ ಆಡ್ತೀರಾ, ಪಾಸಿಟಿವ್ ಆರ್ ನೆಗೆಟಿವ್ ಇವಳಿಗೆ ಕಮೆಂಟ್ ಮಾಡಿ. ಮೀನ್ಸ್ ನನಗೆ ಕಮೆಂಟ್ ಮಾಡಿ, ನಾನು ಇವಳಿಗೆ ಹೇಳ್ತೀನಿ. ಓಕೆನಾ? ಬರೀ ಫ್ರೀ ಫೈರ್ ಯಾವಾಗಲೂ ಫ್ರೀ ಫೈರ್ ಆಡ್ತಾಳೆ. ಇದೊಂದು ಹೇಳ್ಕೊಂಡು ಗೇಮ್ ಆಡೋದು. ಅದೇನು ಸಿಗ್ತದೋ ನನಗಂತೂ ಕಾಣೆ. ಫ್ರೀ ಫೈರ್ ಗೇಮ್ ಆಡೋದು. ಇವಳು ಮಲಗಿರೋದು ತೋರಿಸ್ತೀನಿ ರೀ, ಹೆಂಗೆ ಮಲ್ಗೋಳೆ ಅಂತ ನಮ್ಮ ಶೋಭಿ. ಯವ್ವಾ ಗೈಸ್, ಇವಳು ಬೆಳಗ್ಗೆಯಿಂದ ಸಿಕ್ಕಿಲ್ಲ ಕೈಗೆ. ಬೆಳಗ್ಗೆ ಫುಡ್ ತಿಂದು ಹೋದವಳು. ಅವನ ಫ್ರೆಂಡ್ ಅವನೇ, ಇವಳು ಫ್ರೆಂಡು ಸುಬ್ಬ, ಅವನ ಜೊತೆ ಹೋಗಿ ಅಲ್ಕೊಂಡು ಅಲ್ಲಿ ಇಲ್ಲಿ ತಿನ್ಕೊಂಡು, ಇವತ್ತಿದ ಮಿಲಾದ್ ಬೇರೆ ತಿನ್ಕೊಂಡು ಬಂದಿರೋದು ಮೇಡಮ್. ಇವಾಗ ಹೆವಿ ನಿದ್ದೆ ಬಂದದೆ. ಮಲ್ಕೊಳ್ಳೋಕ್ಕೆ ತೂಗುಡ್ಸ್ಕೊಂಡು ಹೋಗಿ ನಮ್ಮ ಅಪ್ಪನ ಹತ್ರ ಮಲ್ಕೊಂಡಿದ್ಲು, ಎತ್ಕೊಂಬಂದೆ. ಇವಾಗ ಅವಳ ಕೇಜ್ ಐತೆ ಅಲ್ಲಿ, ಆಚೆ ಬಿಟ್ಟರೆ ನಾಯಿಗಳು ಹಿಡ್ಕೊಂಬಿಡುತ್ತೆ, ಕಚ್ಚಾಕ್ಬಿಡ್ತವೆ ಅಂತ ಅಂದ್ಬಿಟ್ಟು ಕೇಜ್ ಒಳಗಡೆ ಹಾಕ್ಬಿಡ್ತೀವಿ. ಕೇಜ್ ಒಳಗಡೆ ಮಲ್ಕತ್ತಾಳೆ ನೋಡ್ರಿ. ಎಷ್ಟು ನಿದ್ದೆ ಬಂದೈತೆ ಅಂತ. ಫುಲ್ಲು ಚೆನ್ನಾಗಿ ತಿಂದವಳೆ. ಅವಳು ಫುಲ್ ನಿದ್ದೆ ಬಂದ್ಬಿಟ್ಟದೆ. ಸೊ ಮಲಗಿಸೋಣ ಬರ್ರಿ. ಯಾರಿಗೆ ಯಾರೂ ಇಲ್ಲ, ಇವಳು ನಮ್ಮ ಶೋಭಿ. ಹೋಗ್ ಅವಳು ಫುಡ್ಡು, ಕಿಟನ್ಸ್ ಫುಡ್ಡು ಆ ಬೌಲಲ್ಲೇ ಐತೆ, ತಿಂದಿಲ್ಲ. ನಿದ್ದೆ ಹೆವಿ ಬಂದದೆ. ಅವಳು ಮಲ್ಕೋತಾಳೆ, ಇವಳು ಮಲ್ಕೊಂಡ್ಲು. ಸೊ ನಾವು ಮಲ್ಕೋತೀವಿ. ಗುಡ್ ನೈಟ್ ಎಲ್ರಿಗೂ, ಶುಭ ರಾತ್ರಿ. ಬಾಯ್. ಒನ್ಸ್ ಅಗೇನ್ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.
ಯಾವ ಥರ ಕಂಟೆಂಟ್ ಮಾಡೋದು ಅಂತ. ಸೊ ವಿತೌಟ್ ಮೇಕಪ್ಪು ನಾವಿಬ್ಬರು ಹಿಂಗೆ ಕಾಣ್ತೀವಿ. ವಿತ್ ಮೇಕಪ್ಪಲ್ಲೂ ಏನು ಚೆನ್ನಾಗಿ ಕಾಣಲ್ಲ, ವಿತೌಟ್ ಮೇಕಪ್ಪಲ್ಲೂ ಹಾಗೆ ಇರ್ತೀವಿ. ಓಕೆ ಬಾಯ್, ಗುಡ್ ನೈಟ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.